ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀಮತಿ ಜ್ಯೋತಿ ಎನ್ ಲಿಂಗಂಪಲ್ಲಿ ಅವರ ಭಾವನಾ ಜ್ಯೋತಿ ಹಾಗೂ ಸುಧೀರ್ ಎಸ್ ಬಿರಾದಾರ್ ಅವರ ಗೆದ್ದ ಕೀರ್ತಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮುರುಗಪ್ಪ ಆರ್.ಎಚ್. ಹಣಮನಹಳ್ಳಿ. ಭಾವನಾ ಜ್ಯೋತಿ ಎಂಬ ಕವನ ಸಂಕಲನವು ಶ್ರೀಮತಿ ಜ್ಯೋತಿ ಎಸ್ ಲಿಂಗಂಪಲ್ಲಿ ಅವರ ಪ್ರಥಮ ಕೃತಿಯಾಗಿದ್ದು ಸೇಡಂ ತಾಲೂಕಿನ ಸಂಜೀವಿನಿ ಪ್ರಕಾಶನದಡಿಯಲ್ಲಿ ಪ್ರಕಟವಾಗಿರುವುದು. ಖುಷಿ ಪ್ರಿಂಟರ್ಸ್ ಸೇಡಂರವರು ಉತ್ತಮವಾಗಿ ಅಕ್ಷರ ಜೋಡಣೆ ಮತ್ತು ಸುಂದರವಾಗಿ ಮುಖಪುಟ ವಿನ್ಯಾಸ ಮಾಡಿದ್ದಾರೆ. ಭಾವನಾ ಜ್ಯೋತಿ ಕವನ ಸಂಕಲನವು 2024ರಲ್ಲಿ ಪ್ರಕಟವಾಗಿದ್ದು 70 ಕವನಗಳುಳ್ಳ 79 ಪುಟಗಳ ಸುಂದರ ಪುಸ್ತಕವಾಗಿದೆ. ಇದರ ಮುಖಬೆಲೆ ₹100 ಮಾತ್ರ. ಮುನ್ನುಡಿಯನ್ನು ಹಿರಿಯ ಸಾಹಿತಿಗಳಾದ ಶ್ರೀ ಲಿಂಗಾರೆಡ್ಡಿ ಸೇರಿಯವರು ಬರೆದಿರುವರು. ಯಥಾ ದೃಷ್ಟಿ ತಥಾ ಸೃಷ್ಟಿ, ಅದನ್ನು ಮೀರಿ ನಿಲ್ಲುವುದು ಕಷ್ಟ. ಈ ಕಷ್ಟದ ಕೆಲಸದಲ್ಲಿ ಗೆದ್ದವರು ಒಳ್ಳೆಯ ಕವಿತೆಗಳನ್ನು ಬರೆಯಬಲ್ಲರು. ಒಳ್ಳೆಯ ಕಲಿಕೆ ಆಂತರ್ಯದಲ್ಲಿ ಒಳ್ಳೆಯದನ್ನೇ ಬಯಸುತ್ತದೆ ಮತ್ತು ಅದು ಅನುಭವದ ಒತ್ತಡದಿಂದ ಬಂದಿರುತ್ತದೆ. ತಾನು ಅನುಭವಿಸಿದ ನೋವು, ನಲಿವು, ಕಷ್ಟ, ಸುಖ, ಒಳ್ಳೆಯದು, ಕೆಟ್ಟದ್ದು, ಬೇಕಾದದ್ದು, ಬೇಡವಾದದ್ದು ಎಲ್ಲವನ್ನು ಕವಿತೆ ಒಳಗೊಂಡಿರುತ್ತದೆ. ಆದರೆ ಅದು ಅಭಿವ್ಯಕ್ತಿಗೊಂಡಾಗ ಸಾಮಾನ್ಯ ಮಾತಾಗದೆ ವಿಶೇಷ ಧ್ವನಿಯೊಡನೆ, ವಿಶೇಷ ರೂಪದೊಡನೆ ಮೈದಾಳಿ ಬರುತ್ತದೆ. ಅದು ಓದುಗನ ಭಾವನೆಗಳಿಗೆ ಬೆರಗು ನೀಡುತ್ತದೆ, ಕಲ್ಪನೆಗಳಿಗೆ ರೆಕ್ಕೆ ಮೂಡಿಸುತ್ತದೆ, ಅವನ ಅನುಭೂತಿಗೆ ರಸಾನುಭೂತಿ ನೀಡುತ್ತದೆ. ಅಂತಹ ಕವಿತೆಗಳನ್ನು ಈ ಭಾವನಾ ಜ್ಯೋತಿ ಕವನ ಸಂಕಲನದಲ್ಲಿ ಕಾಣಬಹುದೆಂದು ಹೇಳುವುದರೊಂದಿಗೆ ಲೇಖಕಿಯರಿಗೆ ಶ್ರೀ ಲಿಂಗಾರೆಡ್ಡಿ ಸೇರಿ ಹಿರಿಯ ಕವಿಗಳು ಸೇಡಂರವರು ಶುಭ ಕೋರಿದ್ದಾರೆ. ಇದಕ್ಕೆ ಬೆನ್ನುಡಿಯನ್ನು ಶ್ರೀ ವಿಜಯಕುಮಾರ್ ಪಾಟೀಲ್ ತೆಗಿಲ್ತಿಪ್ಪಿ ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿಯವರು ಬರೆಯುವುದರೊಂದಿಗೆ ಶುಭ ಹಾರೈಸಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಡ್ಲಾ ತಾಲೂಕು ಸೇಡಂದಲ್ಲಿ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಲೇಖಕಿಯರು ವೃತ್ತಿ ಮತ್ತು ಪ್ರವೃತ್ತಿಗೆ ಸಹಾಯ ಸಹಕಾರ ನೀಡಿದ ಕನ್ನಡ ಸಾಹಿತ್ಯ ಪರಿಷತ್ತು ಸೇಡಂ ಮತ್ತು ತಮ್ಮ 3 ಆರೋಗ್ಯ ಇಲಾಖೆಯ ಸಹೋದ್ಯೋಗಿ ಮತ್ತು ಮಾರ್ಗದರ್ಶಕರನ್ನು ಮನಪೂರ್ವಕವಾಗಿ ಅಭಿನಂದಿಸಿದ್ದಾರೆ. ಇನ್ನು ಈ ಕವನದೊಳಗಿನ ಕವಿತೆಗಳ ಬಗ್ಗೆ ನೋಡುವುದಾದರೆ 5ನೆಯ ಕವಿತೆಯಲ್ಲಿ ಸೊಬಗನ್ನು ಕಂಡು ಬಲುಮೋಹಗೊಂಡು ವರ್ಣಿಸಲು ಹೊರಟೆ ಪದಗಳಲ್ಲಿ ಇಂದು ಅದು ಕೇಳಲೆಂದು ಬಂದವರೇ ನೀವೆನ್ನ ಬಂದು ನಾನೀಗ ಬರೆಯಲೇ ನಿಮಗಾಗಿ ಎಂದು ಎಂಬ ಸಾಲುಗಳಲ್ಲಿ ತಮ್ಮ ಸಾಹಿತ್ಯ ಸೇವೆಯ ಮೂಲ ಉದ್ದೇಶವನ್ನು ವ್ಯಕ್ತಪಡಿಸಿದ್ದಾರೆ. ಜನ್ಮದಿನ ಎಂಬ 6ನೆಯ ಕವಿತೆಯಲ್ಲಿನ ಜನ್ಮದಿನ ಎನ್ನುವ ಸಂಭ್ರಮದಿ ನೀನಿರುವಾಗ ನಾ ಒತ್ತು ತಂದೆ ಈ ಪ್ರೀತಿಯ ಅನುರಾಗ, ನಿನ್ನ ಬಾಳ ಬಂಡಿಯಲ್ಲಿ ನಾ ನಡೆಯೋ ಯೋಗ, ನಿನ್ನುಸಿರ ಜೊತೆಯಲ್ಲಿ ಈ ಉಸಿರು ಬೆರೆತಿರುವಾಗ ಎಂಬ ಸಾಲುಗಳಲ್ಲಿ 2 ಪ್ರೀತಿಯ ಹಕ್ಕಿಗಳು ಒಂದಾಗಿ ಬದುಕುವ ಜೀವನೋಲ್ಲಾಸದ ವಿವರಣೆ ಸೆರೆಹಿಡಿದಿದ್ದಾರೆ. ಇರಬೇಕಿಲ್ಲ ನಾವು ಅವರಿವರಂತೆ, ಇದ್ದರೆ ಸಾಕು ಯಾರಿಗೂ ಹೊರೆಯಾಗದಂತೆ, ಬೇಕಿಲ್ಲ ನಮಗೂ ಅವರು ಹೀಗಂತೆ ಹಾಗಂತೆ, ಬಿಟ್ಟು ನೀನು ಮುನ್ನಡೆ ಊರ ಚಿಂತೆ ಎನ್ನುವ ಬದುಕು ಕವನದ ಸಾಲುಗಳಲ್ಲಿ ಆಧುನಿಕತೆಯ ಭರಾಟೆಯಲ್ಲಿ ನಾವು ಹೇಗೆ ಬದುಕಬೇಕೆಂಬ ಜೀವನ ಶೈಲಿಯ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಸಾವು ಎಂಬ 20ನೆಯ ಕವಿತೆಯ ಬದುಕಿರುವಾಗ ಬಂದ ಸಂಕಷ್ಟಗಳಿಗೆ ಆಸರೆ ನೀಡಲು ತಿರಸ್ಕರಿಸಿದ ಜನ ಈಗ ನಿನ್ನಾಸರೆಯಾಗಿ ನಿಂತಿದ್ದಾರೆ. ಬದುಕಿರುವಾಗ ಕೆಡುಕನ್ನೇ ಎಸಗಿದ ಜನ ಈಗ ನಿನ್ನ ಗುಣಗಾನ ಮಾಡುತ್ತಿದ್ದಾರೆ. ಬದುಕಿರುವಾಗ ಬಳಿ ಬಾರದ ಜನ ಈಗ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ ಎಂಬ ಕವಿತೆಯ ಸಾಲುಗಳಲ್ಲಿ ಮಾನವರ ನಡುವಿನ ವೈಮನಸ್ಸಿನ ಮೇಲೆ ಮತ್ತು ಸಾವಿನಲ್ಲಿ ಸಾರ್ಥಕತೆ ಭಾವ ಮೂಡಿಸುವಂತೆ ಚಿತ್ರಿಸಿದ್ದಾರೆ. ಜೀವನ ಎಂಬ ಕವಿತೆಯ ಸುಖ ದುಃಖದ ಸಮಪಾಲು ಇಲ್ಲಿರಲಿ, ಮೊಗದಲ್ಲಿ ನಗುವೊಂದು ತುಂಬಿರಲಿ, ಸಂಕಷ್ಟಗಳು ಸಂಘರ್ಷದಂತೆ ಎದುರಾಗಲಿ, ಆದರೂ ಕಿರುನಗೆ ಒಂದು ನಿನ್ನ ಮುಖದ ಮೇಲಿರಲಿ ಎಂಬ ಸಾಲುಗಳು ಜೀವನ ಸಂಘರ್ಷದ ನಡುವೆ ಹೇಗೆ ಬದುಕಬೇಕೆಂಬ ಆಶಾಭಾವನೆಯ ಕಿಟಕಿಯನ್ನು ತೆರೆದಿಡುತ್ತದೆ. ಕವನ ಸಂಕಲನದ ನನ್ನಪ್ಪ, ಶಿವ, ಮಳೆ, ಸಮಸ್ಯೆ, ಕಂಡೀರೆ, ಗೆಲುವು, ಅಹಂಕಾರ ಕವಿತೆಗಳು ಓದುಗನ ಅನುಭವ ಆಹ್ವಾನಿಸಿ ಹೊಸದೊಂದು ರೂಪದೊಂದಿಗೆ ಬಂದು ನಿಲ್ಲುತ್ತವೆ.
ಗೆದ್ದ ಕೀರ್ತಿ ಎಂಬ ಕಥಾ ಸಂಕಲನ ಕೃತಿಯು ಸುಧೀರ್ ಎಸ್ ಬಿರಾದರ್ ವರದಿಗಾರರು ಉದಯವಾಣಿ ಸೇಡಂರವರು ರಚಿಸಿದ್ದಾರೆ. ಬೆಳಕು ಪ್ರಕಾಶನ ಸೇಡಂ ಪ್ರಕಾಶನದ ಅಡಿಯಲ್ಲಿ 2024ರಲ್ಲಿ ಪ್ರಕಟಗೊಂಡಿದೆ. ಪುಟಗಳ ಸಂಖ್ಯೆ 84, ಮುಖಬೆಲೆ 120 ರೂಪಾಯಿಗಳು. ವಿಶ್ವಾಸ್ ಪ್ರಿಂಟರ್ಸ್ ಬೆಂಗಳೂರಿನವರು ಪುಸ್ತಕವನ್ನು ಸುಂದರವಾಗಿ ಮುದ್ರಿಸಿರುವರು. ಈ ಕಥಾ ಸಂಕಲನವನ್ನು ಅಂತಃಕರಣೆಯ ಆಗರವಾದ ಅನುಸೂಯ ಎಸ್ ಬಿರಾದರ್ ಅಮ್ಮನ ಪಾದ ಪುಷ್ಪಗಳಿಗೆ ಭಾವನೆಯ ಹೂ ಬಿಚ್ಚಿದಂತಿರುವ ತಮ್ಮ ಚೊಚ್ಚಲ ಕೃತಿಯನ್ನು ಶ್ರೀ ಸುಧೀರ್ ಎಸ್ ಬಿರಾದರ್ ಅವರು ಅರ್ಪಿಸಿದ್ದಾರೆ. ಮುನ್ನುಡಿಯನ್ನು ಡಾಕ್ಟರ್ ವಾಸುದೇವ್ ಅಗ್ನಿಹೋತ್ರಿ, ನಿವೃತ್ತ ಹಿರಿಯ ಶ್ರೇಣಿ ಕನ್ನಡ ಪ್ರಾಧ್ಯಾಪಕರು, ನೃಪತುಂಗ ಪದವಿ ಮಹಾವಿದ್ಯಾಲಯ ಸೇಡಂರವರು ಬರೆದು ಹಾರೈಸಿದ್ದಾರೆ. ಡಾಕ್ಟರ್ ಜಗನ್ನಾಥ್ ಎಲ್ ತರ್ನಳ್ಳಿ, ಸಾಹಿತಿಗಳು ಸೇಡಂರವರು ಪ್ರಕಾಶಕರ ಮಾತು ಮತ್ತು ಬೆನ್ನುಡಿಯನ್ನು ಬರೆಯುವುದರೊಂದಿಗೆ ಲೇಖಕರಿಗೆ ಶುಭ ಹಾರೈಸಿ ಕಥಾ ಸಂಕಲನದ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಗೆದ್ದ ಕೀರ್ತಿಯ ಕಥಾ ಸಂಕಲನದ ಕಥೆಗಾರನಾದ ಶ್ರೀ ಸುಧೀರ್ ಬಿರಾದರ್ ಅವರು ತಮ್ಮ ಮನದ ಮಾತಿನಲ್ಲಿ ತಮ್ಮ ಸಾಹಿತ್ಯ ಸೇವೆ ಮತ್ತು ವೃತ್ತಿ ಬದುಕಿನಲ್ಲಿ ಸಹಾಯ ಸಹಕಾರ ನೀಡಿದವರಿಗೆ ವಂದನೆಗಳನ್ನು ತಿಳಿಸಿದ್ದಾರೆ. ಈ ಕಥಾ ಸಂಕಲನದಲ್ಲಿ ರಾಮಣ್ಣನ ಪ್ರಾಮಾಣಿಕತೆ, ಆಳು ಅರಸನಾದದ್ದು, ಆಕರ್ಷಣೆ ತಂದ ಆಪತ್ತು, ದುಶ್ಚಟ ತಂದ ದಾರಿದ್ರ್ಯ, ಅನುಮಾನದ ಆವಂತರ, ಉಪಕಾರಕ್ಕೆ ಅಪಕಾರ, ಅಮ್ಮನಾದ ಅತ್ತೆ, ಸಾಕಮ್ಮ, ಪ್ರಯತ್ನದ ಫಲ, ಗೆದ್ದ ಕೀರ್ತಿ ಎಂಬ 10 ಕಥೆಗಳಿವೆ. ಮೊದಲನೆಯ ಕಥೆಯಾದ ರಾಮಣ್ಣನ ಪ್ರಾಮಾಣಿಕತೆಯನ್ನು ಕೆಳಗಿನ ಪಾತ್ರಗಳಾದ ಮೋಹನ್, ಶ್ರೀಮಂತ ವ್ಯಕ್ತಿ, ರಾಮಣ್ಣನ ಸೌಕಾರ ಮತ್ತು ಗೌರಿ, ಮೋಹನನ ಹೆಂಡತಿ, ಮಂತ್ರಗಾರರು, ಗೌರಿ ಮತ್ತು ಮೋಹನನ ದಂಪತಿಗಳಿಗೆ ಮೋಸ ಮಾಡಿದವರು. ರಾಮಣ್ಣ, ಮೋಹನನ ಆಪ್ತ ಕೆಲಸಗಾರ. ಮಾಳವ್ವ, ರಾಮಣ್ಣನ ಹೆಂಡತಿ, ಮೋಹನ್ ಮತ್ತು ಗೌರಿಯರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದವಳು. ಶೇಷಣ್ಣ, ರಾಮಣ್ಣನ ಮಡದಿಯ ಮೇಲೆ ಆಪಾದನೆ ಮಾಡಬೇಕೆಂಬ ಗುಂಪಿನಲ್ಲಿ ಒಬ್ಬನು. ಕೆಲಸಗಾರರು, ಮಾಳವ್ವನೇ ಕಳ್ಳತನ ಮಾಡಿರುವಳು ಎಂದು ಸಾಕ್ಷಿ ಹೇಳಿದವರು. ಪರಮಣ್ಣ, ರಾಮಣ್ಣನ ನಂತರ ಮೋಹನ್ ಸೌಕಾರನ ಕೆಲಸದವರ ಮೇಲಿನ ಮುಖ್ಯಸ್ಥ. ಆಶ್ರಮದ ಯತಿಗಳು, ಬೆಟ್ಟದ ಆಶ್ರಮದಲ್ಲಿರುವ ಯತಿಗಳು ರಾಮಣ್ಣನ ಕಷ್ಟಕಾಲದಲ್ಲಿ ಆಶ್ರಯ ನೀಡಿ ಮೋಹನ ಮತ್ತು ಗೌರಿ ದಂಪತಿಗಳಿಗೆ ಮಕ್ಕಳ ಭಾಗ್ಯ ಕರುಣಿಸಿದವರು. ಮೇಲಿನ ಪಾತ್ರಗಳ ಮೂಲಕ ಶ್ರೀಮಂತ ಮನೆತನದವರಾದ ಮೋಹನ್ ಮತ್ತು ಗೌರಿ ದಂಪತಿಗಳಿಗೆ ಸಂತಾನ ಭಾಗ್ಯವಿರದ ವಿಷಯ, ಡೋಂಗಿ ಗುರುಗಳ ಮೋಸತನ, ರಾಮಣ್ಣನ ಕರ್ತವ್ಯ ನಿಷ್ಠೆ ಮತ್ತು ರಾಮಣ್ಣನ ಪ್ರಾಮಾಣಿಕತೆಯಿಂದ ಮರುಗಿದ ಇತರ ಕೆಲಸಗಾರರ ಕುಹುಕ ಬುದ್ಧಿ ಮತ್ತು ಅವರಿಂದ ಮಾಳವನ ಮೇಲೆ ಬಂದ ಆಪಾದನೆ ಮತ್ತು ಮೋಹನ್ ಸೌಕಾರನ ಸಂಪತ್ತಿನ ಲೂಟಿ, ಯೋಗ್ಯ ಗುರುವಿನ ಕೃಪೆಯಿಂದ ರಾಮಣ್ಣ ಮತ್ತು ಮಾಳವ್ವನ ಮೇಲಿನ ಆಪಾದನೆ ದೂರವಾದದ್ದು, ಯತಿಗಳಿಂದ ಮೋಹನ್ ಮತ್ತು ಗೌರಿ ದಂಪತಿಗಳಿಗೆ ಸಂತಾನ ಭಾಗ್ಯವಾದದ್ದು ಕಥೆಯಲ್ಲಿ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ಮೂರನೆಯ ಕಥೆಯಾದ ಆಕರ್ಷಣೆ ತಂದ ಆಪತ್ತು ಎಂಬ ಕಥೆಯನ್ನು ತುಂಗವ್ವ, ಬಾಗಿಲೂರಿನಲ್ಲಿ ಮಮತಾಳೊಂದಿಗೆ ವಾಸವಾಗಿರುವಳು, ಊರ ಸೌಕಾರರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ವಿಧವಾ ಮಹಿಳೆ. ಮಮತಾ, ತುಂಗವ್ವಳ ಒಬ್ಬಳೇ ಮಗಳು. ಶಾರದ, ತುಂಗವ್ವಳ ಗೆಳತಿ, ಯಜಮಾನಿ, ತುಂಗವ್ವಳ ಮಗಳಿಗೆ ಮೊದಲ PUCಯ ಕಾಲೇಜಿನ ಶುಲ್ಕ ಪಾವತಿಸಿದವರು. ಸಾವಿತ್ರಮ್ಮ, ತುಂಗಮ್ಮಳ ಗೆಳತಿ, ಪಕ್ಕದ ಓಣಿಯಲ್ಲಿರುವವಳು. ಮಾಲಾ, ಮಮತಾಳ ಗೆಳತಿ, ಓದಿ ಉನ್ನತ ಅಧಿಕಾರಿಯಾದವಳು. ಪ್ರಶಾಂತ, ಮಮತಾಳ ಕಾಲೇಜಿನ ಸ್ನೇಹಿತ. ದೇವಪ್ಪ ಮತ್ತು ಗೀತಾ, ಪ್ರಶಾಂತನ ಹೆತ್ತವರು. ಈ ಪಾತ್ರಗಳ ಮೂಲಕ ಲೇಖಕರು ಹಳ್ಳಿಯವರ ಮುಗ್ಧತೆ, ಹೆತ್ತವರ ಪ್ರೀತಿ, ವಾತ್ಸಲ್ಯ, ಮಕ್ಕಳ ಮೇಲಿನ ಕಾಳಜಿಯನ್ನು ಮನೋಜ್ಞವಾಗಿ ಹಿಡಿದಿರುತ್ತಾರೆ. ಕಥೆಯಲ್ಲಿ ಓದುವ ಪ್ರಾಯದಲ್ಲಿ ಓದದೆ ಹೆತ್ತವರಿಗೆ ನೋವುಂಟು ಮಾಡಿದ ಮಮತಾ ಮತ್ತು ಪ್ರಶಾಂತನ ಪಾತ್ರಗಳು ಈಗಲೂ ಪ್ರಸ್ತುತವಾಗಿ ಕಣ್ಣೆದುರು ನಡೆಯುತ್ತಿವೆ ಎಂಬಂತೆ ಶ್ರೀ ಸುಧೀರ್ ಬಿರಾದರ್ ಕಥೆ ಎಣೆದಿದ್ದಾರೆ. ಸೌಂದರ್ಯವತಿಯಾದ ನಮಿತಾಳು ಹೆತ್ತವರ ಮಾತಿನಂತೆ ಸಂಬಂಧಿಕರಲ್ಲಿ ಮದುವೆಯಾಗುತ್ತಾಳೆ. ಆದರೆ ತವರೂರಿನಲ್ಲಿ ನಮಿತಾಳಿಗೆ ಇಷ್ಟಪಟ್ಟ ಹುಡುಗನಿಂದ ಅವಳ ಸುಖ ಸಂಸಾರದಲ್ಲಿ ಬಿರುಕು ಮೂಡಿಬಂದ ಪ್ರಸಂಗ ಮತ್ತು ಹಿರಿಯರ ಸೂಕ್ತ ಮಾರ್ಗದರ್ಶನದಿಂದ ಕಥೆಯ ಸುಖಾಂತ್ಯ ಕಾಣುತ್ತದೆ ಎಂಬುದನ್ನು ಯಲ್ಲೇನಹಳ್ಳಿಯ ದಂಪತಿಗಳಾದ ಪಾರ್ವತಿ ಬಸವರಾಜರ ಮಗಳಾದ ನಮಿತಾಳಿಗೆ ಪಾರ್ವತಿಯ ತವರೂರಿನ ದೇವಪ್ಪ, ಲಕ್ಷ್ಮಿ, ನಮಿತಾಳ ಗಂಡನಾದ ಸಂಗಣ್ಣ, ಸಂಗಣ್ಣನ ಗೆಳೆಯನಾದ ರಮೇಶ, ಕೂಕಬುದ್ಧಿಯ ನಮಿತಾಳ ತವರೂರಿನ ಕಾರ್ತಿಕ್ ಹಾಗೂ ನಮಿತಾಳ ಗಂಡನ ಮನೆಯ ಊರಿನ ಪ್ರಮುಖರಾದ ಮಹಾರುದ್ರಪ್ಪ ಮತ್ತು ಪೊಲೀಸ್ ಸಿಬ್ಬಂದಿಯಾದ ಮಹದೇಪ್ಪನವರ ಪಾತ್ರಗಳು ಬಲು ಸೊಗಸಾಗಿ ಮೂಡಿದ ಕಥಾಹಂದರ ಹೊಂದಿದೆ. ಇನ್ನು ಕಥಾ ಸಂಕಲನದ ಗೆದ್ದ ಕೀರ್ತಿ ಎಂಬ ಕಥೆಯಲ್ಲಿ ಸೋಮಾಪುರ ಪ್ರಭಾಕರ ವಾಸವಾಗಿದ್ದ ಊರು,
ಶ್ರೀದೇವಿ ಪ್ರಭಾಕರನ ಮಡದಿ, ಕೇಶವ ಶ್ರೀದೇವಿ ಮತ್ತು ಪ್ರಭಾಕರನ ಗಂಡು ಮಗ, ಕೀರ್ತಿ ಶ್ರೀದೇವಿ ಮತ್ತು ಪ್ರಭಾಕರನ ಹೆಣ್ಣು ಮಗಳು, ರವಿಚಂದ್ರ ಕೀರ್ತಿಯ ಪತಿ, ಹರೀಶ ಕೀರ್ತಿಯ ಮೊದಲನೆಯ ಕಂಪನಿಯ ಸಹೋದ್ಯೋಗಿ ಮತ್ತು ಕೀರ್ತಿ ಆರಂಭಿಸಬೇಕೆಂದ ಶಾಲೆಯ ಆರಂಭದ ಹೊಣೆಗಾರಿಕೆ ಹೊತ್ತವರು. ಆಕಾಶ ರಾಮೇಗೌಡನ ಮಗ, ಸೋಮಾಪುರದಲ್ಲಿ ಕೀರ್ತಿಗಿಂತ ಮೊದಲು ಶಾಲೆ ಆರಂಭಿಸಿದವನು. ಮೇಲಿನ ಪಾತ್ರಗಳ ಮೂಲಕ ಗ್ರಾಮೀಣ ಜನರ ಶಿಕ್ಷಣ ವ್ಯವಸ್ಥೆ, ಕೀರ್ತಿಯ ಮನದಾಸೆ, ಅದನ್ನು ಸಾಕಾರ ಮಾಡಿಕೊಳ್ಳುವಾಗ ಆಕೆ ಎದುರಿಸಿದ ರಾಜಕೀಯ, ಆಡಳಿತಾತ್ಮಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಬಿಂಬಿಸಿದ್ದಾರೆ. ಗೆದ್ದ ಕೀರ್ತಿ ಕಥಾ ಸಂಕಲನದ ಇನ್ನುಳಿದ ಕಥೆಗಳಾದ ಆಳು ಅರಸನಾದದ್ದು, ದುಶ್ಚಟ ಮತ್ತು ದಾರಿದ್ರ್ಯ, ಉಪಕಾರಕ್ಕೆ ಅಪಕಾರ, ಅಮ್ಮನಾದ ಅತ್ತೆ, ಸಾಕಮ್ಮ, ಪ್ರಯತ್ನದ ಫಲ ಕಥೆಗಳು ಓದುಗರ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವಂತೆ ಕಥಾ ವಿಷಯಗಳನ್ನು ಒಳಗೊಂಡಿದೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀಮತಿ ಜ್ಯೋತಿ ಎನ್ ಲಿಂಗಂಪಲ್ಲಿ ಅವರ ಭಾವನಾ ಜ್ಯೋತಿ ಹಾಗೂ ಸುಧೀರ್ ಎಸ್ ಬಿರಾದಾರ್ ಅವರ ಗೆದ್ದ ಕೀರ್ತಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಮುರುಗಪ್ಪ ಆರ್.ಎಚ್. ಹನುಮನಹಳ್ಳಿ. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.